ಪಾಂಡೇಶ್ವರ್ ಅವರು ಅಂದ್ರೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಈ ಫಾರೆಸ್ಟ್ ಆಫೀಸರ್ ಪಾತ್ರದಲ್ಲಿ ಬಹಳ ಚೆನ್ನಾಗಿ ಅವರು ಕೂಡ ಆಕ್ಟ್ ಮಾಡಿದ್ರು. ರಘು ಪಾಂಡೇಶ್ವರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಘು ಪಾಂಡೇಶ್ವರ್ ಅವರೇ, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ನೀವು ಆಕ್ಟ್ ಮಾಡಿದಂತ ಸಿನಿಮಾ, ನಿಮ್ಮ ರೋಲ್ ಈಗಲೂ ಕೂಡ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಯಾಕೆಂದ್ರೆ ಆ ಸಿನಿಮಾ ಕೊಟ್ಟಂತ ಅಂದ್ರೆ ಆ ಒಂದು ಯಶಸ್ಸು, ಸಿನಿಮಾ ಪಡೆದಂತ ಯಶಸ್ಸು ಜೊತೆಗೆ ನೀವು ಆ ರೋಲ್ ಕೊಟ್ಟಂತ ಒಂದು ಅದ್ಭುತವಾದಂತ ನಟನೆ, ಈಗ ಅದಕ್ಕೆಲ್ಲ ಪ್ರಶಸ್ತಿ ಒಲಿದಿರುವಂತ ಸಂದರ್ಭ, ಏನ್ ಹೇಳ್ತೀರಾ ಸರ್? ಅಯ್ಯೋ, ತುಂಬಾ ಖುಷಿ ಆಗ್ತಿದೆ ಸರ್. ಇದು ಲೈಫ್ ಅಲ್ಲಿ ಬಹುಶಃ ಇನ್ನು ಯಾವತ್ತಿನಾಗಿ ಉಳ್ಕೊಳ್ಳುವಂತದ್ದು. ಮತ್ತೆ ನಮ್ಗೆ ನಿಟುಕದ್ದು ಎಲುಕದ್ದು ಅಂತ ಹೇಳ್ತಲ್ಲ, ಆ ತರ ಕೈಗೆ ಸಿಗದ್ದು ನಕ್ಷತ್ರ ಇದ್ದಂಗೆ ತುಂಬಾ ಖುಷಿ ಆಗ್ತಾ ಇದೆ. ಜೊತೆಗೆ ದೈವಿಕಾಂಶದ ಒಂದು ನೆನಪಾಗ್ತಾ ಇದೆ. ಬಹುಶಃ ಒಂದು ಧಾರ್ಮಿಕತೆಯ ಒಂದು ನೆಲೆ ಇರುವಂತ ಈ ಸಿನಿಮಾ ಎಲ್ಲರವನ್ನು ಬಡಿದೆತ್ತಾಗೆ ಭಕ್ತಿ ಅಂದ್ರೆ ಏನು, ಭಕ್ತಿ ಭಾವ ಅಂದ್ರೆ ಏನು, ಧಾರ್ಮಿಕತೆಯಲ್ಲಿ ಏನು ಅಂಶ ಇರುತ್ತೆ ಅನ್ನೋದನ್ನ ಇಡೀ ವಿಶ್ವಕ್ಕೆ ಗೊತ್ತು ಮಾಡಿದಂತ ಒಂದು ಸಿನಿಮಾ. ಅದರಲ್ಲಿ ನಾವು ಇದ್ದೀವಿ, ಪಾತ್ರ ಮಾಡಿದೀವಿ. ಆ ಹೂವಿನ ಜೊತೆ ಎಸಲು ಕೂಡ ಏನು ದಾರ ಕೂಡ ದೇವ್ರ ಪಾದ ಸೇರುತ್ತೆ ಅನ್ನೋ ತರ ಒಂದು ತುಂಬಾ ಹೆಮ್ಮೆ ಮತ್ತು ಖುಷಿ ಇದೆ ಸರ್. ಕರೆಕ್ಟ್. ಇನ್ನೊಂದು ವಿಚಾರ, ರಘು ಪಾಂಡೇಶ್ವರ್ ಬಹಳ ಇಡೀ ಸ್ಕ್ರೀನ್ ಅನ್ನ ಆವರಿಸಿರುವಂತಹ ರೋಲ್ಗಳೆಲ್ಲ ಇದ್ರಲ್ಲಿ ಬಹಳಷ್ಟು ಮಂದಿಯದ್ದು. ಬಟ್ ಆ ಸಣ್ಣ ಪುಟ್ಟ ರೋಲ್ಗಳು ಕೂಡ ಈಗಲೂ ನಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಈಗ ರಘು ಪಾಂಡೇಶ್ವರ್ ನಮ್ ಪಟ್ಟಂತ ನಮಗೀಗ ನೆನಪಿಗೆ ಬರುತ್ತೆ ನೀವು ಮಾಡಿದಂತ ರೋಲ್. ಈ ಸಿನಿಮಾ ನಂತರದಲ್ಲಿ ಇದು ಪ್ರತಿಯೊಬ್ಬ ಆಕ್ಟರ್ಗೂ ಅಂದ್ರೆ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತ ನಟ ನಟಿಯರಿಗೆ ಹೇಗೊಂದು ಬದಲಾವಣೆ ತಂದ್ಕೊಡ್ತು ಅಂತ ಅನ್ಸುತ್ತೆ ರಘು ಪಾಂಡೇಶ್ವರ್ ಅವರೇ? ತುಂಬಾ ಬದಲಾವಣೆ ಆಗ್ತದೆ. ಚಿಕ್ಕ ಪುಟ್ಟ ರೋಲ್ ಮಾಡಿದವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಕ್ಷಣಕ್ಕೆ ಬಂದವರು ಕೂಡ ನೋಟೆಡ್ ಆಗಿದ್ದಾರೆ. ಎಲ್ಲರೂ ಕೂಡ ಒಂದು ಸಿನಿಮಾ ಆಗ್ಬೋದು, ಬೇರೆ ಎಲ್ಲ ವಿಷಯದಲ್ಲೂ ಅವ್ರಿಗೆ ಮಾಡಿರುವಂತಹ ಸನ್ಮಾನಗಳಾಗಿರ್ಬೋದು, ಬೇರೆ ಬೇರೆ ಆಪರ್ಚುನಿಟಿಗಳಾಗಿರ್ಬೋದು, ಸಖತ್ತಾಗಿ ಬಹುಶಃ ಅದೇ ಏನೋ ದೇವ್ರದ್ದು ವರ ಅಂತಾರೆ ಆ ರೀತಿ ನಂಬಿಕೆ ನಮ್ಗೆಲ್ರಿಗೂ ಕೂಡ ಬಹುಶಃ ದೊಡ್ಡ ಹೆಮ್ಮೆ ಇದು. ಲೈಫ್ ಅಲ್ಲಿ ಬದುಕಲ್ಲಿ ಮರೆಯಲಾರದ ಒಂದು ಸಿನಿಮಾ ಇದು. ಹೌದು. ಆಮೇಲೆ ಈಗ ನಮ್ಗೆ ಈಗ ಪ್ರಿಕ್ವೆಲ್ ಹೇಗಿರ್ಬೋದು ಅಪ್ಪ ಅಂತೇಳಿ ಅದ್ರ ಮೇಲೆ ಒಂದು ನಿರೀಕ್ಷೆಯನ್ನು ಹೆಚ್ಚು ಮಾಡೋದಕ್ಕೆ ಒಂದು ಸಂದರ್ಭ ಸನ್ನಿವೇಶ ಕೂಡ ಹೌದು. ಅಫ್ಕೋರ್ಸ್ ಆ ಕುತೂಹಲ ಇದ್ದೇ ಇದೆ. ಬಟ್ ನೀವು ಫಸ್ಟ್ ಟೈಮ್ ಈ ಸಿನಿಮಾನ ತೆರೆ ಮೇಲೆ ನೋಡಿದಂತ ಸಂದರ್ಭದಲ್ಲಿ ಅವಾಗ ನಿಮ್ ಮನ್ಸಲ್ಲಿ ಮೂಡಿದಂತ ಭಾವನೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ರಘು ಪಾಂಡೇಶ್ವರ ನೆನಪಿಸ್ಕೊಳ್ಳೋದಾದ್ರೆ? ಇಲ್ಲ ಸರ್, ನಿಜವಾಗಿ ನಾವು ಡಬ್ಬಿಂಗ್ ಎಲ್ಲ ನಮ್ಗೆ ಗೊತ್ತಾಗಿರ್ಲಿಲ್ಲ. ಸಿನಿಮಾದಲ್ಲಿ ಎಲ್ಲರೂ ಏನ್ ಹೇಳ್ತಾರೆ, ಕ್ಲಾಸ್ ಅಲ್ಲಿ ಒಂದು ಕ್ಲೈಮ್ಯಾಕ್ಸ್ ಒಂದು 20 ಮಿನಿಟ್ಸ್ ಏನಾಗುತ್ತೆ ಸೇಮ್ ಟೈಪ್ ನಾವೆಲ್ಲ ಮೌನವಾಗಿದ್ವಿ. ಅಷ್ಟೊಂದು ಫ್ರೆಂಡ್ಸ್ ಇದ್ರು ಕೂಡ ಅವ್ರ ಜೊತೆ ಕತ್ತು ತಿರುಗಿಸಿ ನೋಡುವಷ್ಟು ನಮ್ಗೆ ಆ ಮೂಡ್ ಇಲ್ಲ. ಯಾಕಂದ್ರೆ ಸಿನಿಮಾದಲ್ಲೇ ನಾವು ಮುಳುಗ್ಬಿಟ್ಟಿದೀವಿ. ಅದು ಗೊತ್ತಾಗಿದ್ದು ನಮ್ಗೆ ಆ ಸಿನಿಮಾ ಇಷ್ಟು ಪವರ್ ಆಗಿದೆ. ಆಮೇಲೆ ಸಿನಿಮಾ ಮಾಡೋ ಸ್ಟೈಲು ಆಗ್ಬೋದು ಅಥವಾ ಸ್ಟ್ರಗಲ್ ಒದ್ದಾಡ್ಕೊಂಡು ಅದಕ್ಕೂ ಕೊಡುವಂತ ಟೈಮ್ ಆಗಿರ್ಬೋದು, ಆ ಸ್ಟ್ರಗಲ್ ಎಷ್ಟಿರುತ್ತೆ, ಟೋಟಲಿ ಅಷ್ಟೇ ಎಫರ್ಟ್ ಹಾಕಿ ಮಾಡಿರೋ ಸಿನಿಮಾ ಅನ್ನೋದು ಆ ಒಂದು ಕೊನೆ ಕ್ಷಣದಲ್ಲಿ ಗ್ರೇಟ್ ಅಂತ ಪ್ರೌಡ್ ಫೀಲ್ ಆಗತ್ತೆ. ನಾವು ಕೂಡ ಇದಕ್ಕೆ ಮತ್ತೊಂದು ಹೆಮ್ಮೆ ಆಗತ್ತೆ. ತುಂಬಾ ಒಂದು ನೀಟಾದ ಕೆಲಸ ಸರ್ ಅದು ಅವರು ಮಾಡಿರೋ ಸಿನಿಮಾ. ಕರೆಕ್ಟ್. ಥ್ಯಾಂಕ್ ಯು ರಘು ಪಾಂಡೇಶ್ವರ್ ಅವರೇ, TV9 ಜೊತೆ ಮಾತನಾಡಿದಕ್ಕೆ.